ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಹಾಸನದ ಕಾನಹಳ್ಳಿ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆಗೆ ನಮ್ಮ ಕೊಡಗಿನ ಕ್ಯಾಂಪ್ಗಳಲ್ಲಿರುವಂಥ ಕುಮ್ಕಿ ಆನೆಗಳು ಹೊರಟಿವೆ. ಭೀಮನಕಟ್ಟೆಯಿಂದ ಏಕಲವ್ಯ, ಅದೇ ರೀತಿ ದುಬಾರೆಯಿಂದ ಅಜಯ, ಪ್ರಶಾಂತ, ಧನುಂಜಯ, ಹಾರಂಗಿಯಿಂದ ಲಕ್ಷ್ಮಣ ಹಾಗೂ ಈಶ್ವರ ಆನೆಗಳು ಬಿಕ್ಕೋಡ್ ಕ್ಯಾಂಪ್ ಅಲ್ಲಿ ಆಲ್ಟ್ ಆಗಿ ನಾಳೆ ಕಾರ್ಯಾಚರಣೆ ಶುರು ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಇತ್ತೀಚಿನ ದಿನಗಳಲ್ಲಿ ಭಾರಿ ಉಪಟಳ ನೀಡುತ್ತಿರುವಂಥ ಆನೆಗಳು ಹಾಸನ ಭಾಗದಲ್ಲಿ. ಈಗ ಮೊನ್ನೆನೂ ಕಣಗುಪ್ಪೆಯಲ್ಲಿ ಒಂದು ಡೆತ್ ಆಯಿತು. ಡೆತ್ ಆದಂಥ ಸಂದರ್ಭದಲ್ಲಿ ಅದೇ ರೀತಿ ಒಂದೆರಡು ದಿನ ಬಿಟ್ಟು ಒಂದು ಕುಟುಂಬ ಎಲ್ಲೋ ಪ್ರವಾಸಕ್ಕೆ ಹೋಗಿ ಬಂದಿರ್ತಾರೆ. ಏನು ಮನೆ ಒಳಗಡೆ ಕಾರು ಶೆಡ್ ಒಳಗೆ ನಿಲ್ಲಿಸೋ ಹೊತ್ತಿಗೆ ಹಿಂದುಗಡೆಯಿಂದ ಬಂದು ಆನೆ ಅಟ್ಯಾಕ್ ಮಾಡುತ್ತೆ. ಭಾರಿ ದೊಡ್ಡ ಮಟ್ಟದ ದಾಳಿಯಾಗಿರ್ತದೆ. ಕೂದಲೆಳೆ ಅಂತರದಿಂದ ಅವರೆಲ್ಲ ಪಾರಾಗಿರ್ತಾರೆ. ಏನೇ ಇರಲಿ, ಏನೂ ಆಗಿಲ್ಲ, ದೇವ್ರ ದಯೆ, ಚೆನ್ನಾಗಿ ಇದ್ದಾರೆ. ಈ ಆನೆ ಬಂದು ಈಗ ಸಂಶಯ ಆಗಿದೆ. KP ಕಾಲರ್ 1 ಇದೆ, KP ಕಾಲರ್ 2 ಇದೆ. ಇದರಲ್ಲಿ KP ಕಾಲರ್ 1 ತುಂಬ ಹೈಟ್ ಕಮ್ಮಿ ಇರುವಂಥ ಆನೆ. ಅದು ಭೀಮನ ಸಹಪಾಠಿ. ಮತ್ತು ಈ KP ಕಾಲರ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಆತ ಆನೆಗಳನ್ನ ಸಾಗಿಸೋದು. ನಮ್ಮ ಕೊಡಗಿನಿಂದ ಬೇಲೂರು ಭಾಗಕ್ಕೆ ಆನೆಗಳನ್ನ ಕರ್ಕೊಂಡು ಬರೋದು. ಅವನು ಭಾರಿ ಒಂದು ತಂಡ ಕಟ್ಕೊಂಡು ಅಲ್ಲಿ ಆನೆಗಳು ಹಿಡ್ದಾಗ ಖಾಲಿ ಮಾಡಿದಾಗೇ ಇವನು ಈ ಕಡೆಯಿಂದ ಬಂದು ಆನೆಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತು KP ಕಾಲರ್ 2 ಅದು ಒಂದು ಸ್ವಲ್ಪ ಒಳ್ಳೆ ದೈತ್ಯ ಆನೆನೇ. ಅದರ ದಂತಗಳೆಲ್ಲ ತುಂಬ ಸಣ್ಣ ದಂತ ಇದೆ. ಈ ಆನೆ ಉಪಟಳ ಮಾಡ್ತಿದೆ ಅಂತೇಳೋ ಮಾಹಿತಿ ಇದೆ. ಅದೇ ರೀತಿ ಜೂನಿಯರ್ ಕರಡಿನೂ ಇದೆ. ಆದರೆ KP ಕಾಲರ್ 2 ತುಂಬ ಉಪಟಳ ನೀಡೋದ್ರಿಂದ ಆತನನ್ನು ಸೆರೆ ಹಿಡಿತಾರೆ ಅಂತ ಹೇಳೋ ಮಾಹಿತಿ ಇದೆ. ನೋಡುವ. ದಸರಾನೂ ಹತ್ತಿರ ಬಂತು. ಅಭಿಮನ್ಯು ಬರ್ತಾ ಇಲ್ಲ. ಯಾಕೆಂತಂದರೆ ಅಂಬಾರಿ ಆನೆ ಅಭಿಮನ್ಯು, ಅದನ್ನು ಕಳಿಸಲ್ಲ. ಶ್ರೀಕಂಠ ಪಟ್ಟದಾನೆ, ಆತನನ್ನು ಕಳಿಸಲ್ಲ. ಈಗ ಬಂದಿದ್ದಾವೆ. ಅಜಯ ಇದೇ ಮೊದಲ ಬಾರಿಗೆ A ಟೀಮಲ್ಲಿ ಬಂದಿದೆ. ಅಜಯ್ನ ಹಿಸ್ಟ್ರಿ ತುಂಬ ಚೆನ್ನಾಗಿದೆ. ಅಜಯ್ ಬಂದು ನಮ್ಮ ಕೊಡಗಿನ ದುಬಾರೆಯಲ್ಲಿ ಸೆರೆ ಹಿಡಿದಂತಾನೆ. ಅಭಿಮನ್ಯು, ಭರತ, ಹಾಗೆ ಶ್ರೀರಾಮ, ಕೃಷ್ಣ, ಹರ್ಷ, ಈ ಥರ ಆನೆಗಳೆಲ್ಲ ಸೇರಿ ಈತನ ಸೆರೆ ಹಿಡಿತಾರೆ. ಈತನದು ಅಂತ ಹೇಳಿದ್ರೆ ಊರಿಗೆ ಹೋಗಿ ದಾಳಿ ಮಾಡ್ತಿದ್ದಂಥ ಅಜಯ್ ಯಾವುದೇ ಮಾನವತೆಯಲ್ಲಿ ಭಾಗಿಯಾಗಿಲ್ಲ. ಆದರೆ ಬೆಳೆ ನಾಶ, ಯಾವುದೇ ತೋಟ ಹಗಲು ರಾತ್ರಿ ಅನ್ನೋದೇ ತಿರುಗಿಕೊಂಡಿದ್ದ ಆತನನ್ನು ಸಹ ಸೆರೆ ಹಿಡಿದ್ರು. ಆತನ ಬಳಸ್ಕೊಂಡಿದ್ದು ತುಂಬ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಅದು ತುಂಬ ಚೆನ್ನಾಗಿದೆ. ಒಳ್ಳೆ ದಷ್ಟಪುಷ್ಟವಾದಂಥ ಆನೆ, ಒಳ್ಳೆ ಅಟ್ರಾಕ್ಟಿವ್ ಆನೆ, ತುಂಬ ಡೇರಿಂಗ್ ಇರುವಂಥ ಆನೆ. ಅದು ಭಾರಿ ಲೆವೆಲಲ್ಲಿ ಇರುವಂಥ ಆನೆ. ಅದು ಅದನ್ನು ತುಂಬ ಬಳಸ್ಕೊಳ್ಳೋಂತ ಆಗಬೇಕು. ನೋಡಿ, ಇದೇ KP ಕಾಲರ್ 2 ಇದೆ. ಇದನ್ನೇ ಸೆರೆ ಹಿಡಿಯೋದು, ವೆಹಿಕಲ್ಗಳಿಗೆ ಓದೋದು, ಇದನ್ನು ತುಂಬ ದಾಂಧಲೆಗಳಿದ್ದಾವೆ. ಈತನನ್ನೇ ಸೆರೆ ಹಿಡಿಯೋದು. ಎಲ್ಲಿಗೆ ರೀಲೊಕೇಟ್ ಮಾಡ್ಬೋದೋ ಇಲ್ಲ ಪಳಗಿಸ್ತಾರೋ ಅಂತ ಗೊತ್ತಿಲ್ಲ. ಈತನ ಉಪಟಳ ಹೆಚ್ಚಿದೆ. ಅದೇ ರೀತಿ ನೋಡಿ, ಇದೊಂದು ಆನೆ ಯಾವಾಗ ಇದ್ರೂ ಅರಣ್ಯ ಇಲಾಖೆಗೆ ಭಾರಿ ತಲೆನೋವು, ಅದೇ ರೀತಿ ಸಾರ್ವಜನಿಕರಿಗೆ ಭಾರಿ ತಲೆನೋವು. ನೋಡಿ, ಅದೊಂದು ಸಣ್ಣ ಮರಿ, ಅದು ಎಷ್ಟು ಅಗ್ರೆಸಿವ್ ಆಗಿದೆ ಅಂತ ನೋಡಿ. ಇದು ಮುಂದೊಂದು ದಿನ ಕರಡಿ ಏನು ಕ್ಯಾಪ್ಚರ್ ಮಾಡಿ ತಂದರೂ ಆ ಕರಡಿದ 10 ಪಾಲು ಇದು ನಿಜವಾಗೂ ಬೆಳೀತದೆ. ಇದು ತುಂಬ ಡೇಂಜರ್ ಇದೆ ಆನೆ. ಇದು ಯಾವುದಕ್ಕೆ ಎದುರೋದಿಲ್ಲ. ಆಗಲೇ ನೋಡಿ ಹೆಂಗೆ ಆಡ್ತಿದೆ ಅಂತೇಳಿ. ನೋಡಿ ಅದ್ರ ಉಪಟಳ ಹೆಂಗಿದೆ ಅಂತೇಳಿ. ಇದು ಮುಂದೊಂದು ದಿನ ಕರಡಿನ ಮೀರಿಸಿ, ಕರಡಿದ 10 ಪಾಲು ಬೆಳೆಯುತ್ತೆ. ಇದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿರುವಾಗ ಅದಕ್ಕೊಂದು 25 ವರ್ಷ ಆಗುವಾಗ ಯಾವ ರೀತಿ ಆಡ್ಬೋದು ಅಂತೇಳಿ ನೀವೇ ಊಹಿಸ್ಕೊಳ್ಳಿ. ಇದನ್ನೆಲ್ಲ ಸೆರೆ ಹಿಡಿದು ರೀಲೊಕೇಟ್ ಮಾಡಿಬಿಡೋದು ಒಳ್ಳೆಯದು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ 100ಕ್ಕೆ 100 ಅರಣ್ಯ ಇಲಾಖೆಗೂ ಅಲ್ಲಿ ಇರುವಂಥ ರೈತರಿಗೂ ಸಾರ್ವಜನಿಕರಿಗೂ ತಲೆನೋವು. ಇದು ನೋಡಿ, ನಮ್ಮ KP ಕಾಲರ್ 1 ಭೀಮನ ಸಾವರ್ತಿ ಇಬ್ಬರಾಳು ಮಡ್ಬತ್ ಮಾಡ್ತಾ ಇದ್ದಾರೆ. ನಮ್ಮ ಗೆಳೆಯರೊಬ್ಬರು ಈ ಕ್ಲಿಪ್ಪಿಂಗ್ಸ್ನ ಕಳಿಸ್ಕೊಟ್ರು. ಇವನೇ ಕೊಡಗಿನಿಂದ ಬೇರೆ ಆನೆಗಳನ್ನ ಶಿಫ್ಟ್ ಮಾಡೋದು, ಕರ್ಕೊಂಡು ಹೋಗೋದು ಅವನು.
ಅವನಿಗೆ ಅದೇ ಕೆಲಸ. ಅಲ್ಲಿ ಯಾವಾಗ ಆನೆಗಳ ಸಂಖ್ಯೆ ಕಮ್ಮಿ ಆಯ್ತದೆ ಈ ಕಡೆಯಿಂದ ಬಂದು ಟೀಮ್ ಸೆಟ್ ಮಾಡಿ ಇವನು ಏಜೆಂಟ್ ಆಗಿದ್ದಾನೆ. ಕೊಡಗು ಮತ್ತು ಹಾಸನ ಭಾಗಕ್ಕೆ ಇವ ಒಬ್ಬ ಏಜೆಂಟ್. ಅಲ್ಲಿ ಆನೆಗಳ ಸಂಖ್ಯೆ ಕಮ್ಮಿ ಆಗುವಾಗ ಇಲ್ಲಿಂದ ಕರ್ಕೊಂಡು ಹೋಗೋದು. ಇವು ರೀಸೆಂಟಾಗಿ ನೋಡ್ಬೋದು, ಈ ಭೀಮಾ ಕ್ಯಾಪ್ಟನ್ ಫೈಟಲ್ಲಿ ಇನ್ನೇನಂತ ಗೊತ್ತಿಲ್ಲ, ಭೀಮನೊಟ್ಟಿಗೆ ಭಾರಿ ಒಂದು ಬಾಂಧವ್ಯ ಇದೆ. ಭೀಮನ ಜೊತೆಲಿ ಯಾರು ಇಲ್ಲ ಅಂತ ಹೇಳ್ಬೋದು. ಕ್ಯಾಪ್ಟನ್ ಭೀಮನ್ ಫೈಟ್ ಆಗಬೇಕಾದ್ರೆ ಇವನು ಭೀಮಲ್ಲಿಂದ ಈ ಕಡೆ ಬಂದ ಅಂತ ಸಂದರ್ಭ ಭೀಮನ ಹುಡ್ಕೊಂಡು ಬಂದವನು ಭೀಮ ಸಿಗೋದಿಲ್ಲ, ಹುಡ್ಕೊಂಡೇ ಬರ್ತಾನೆ. ಅಲ್ಲಿಂದ ಹೋಗೋತ್ತಿಗೆ ಒಂದು 4 ಆನೆಗಳನ್ನ ಸೆಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ತುಂಬ ಬುದ್ಧಿವಂತ ಇವನು, ಭಾರಿ ಬ್ರಿಲಿಯಂಟ್ ಇದ್ದಾನೆ ಇವನು.